ನಮಸ್ತೆ. ಇವತ್ತು ಮಾತಿನ ಬಗ್ಗೆ ಸ್ವಲ್ಪ ಮಾತಾಡೋಣ. ಮಾತಿನ ಬಗ್ಗೆ ಏನು ಮಾತು ಅಂತಂದು ಹೇಳಿದ್ರೆ, ನೀವು ನೋಡಿರ ಯಾವುದಾದ್ರೂ ಪ್ರಾಣಿಗಳಿಗೆ ಮಾತಾಡೋಕ್ಕೆ ಸಾಧ್ಯ ಐತೆ? ಅವಕ್ಕೆ ಅವ್ರದ್ದು ಎಮೋಷನ್ಸ್ ಏನಾರು ಹಂಚ್ಕೋಬೇಕಂದ್ರೆ ಅದು ಆ್ಯಕ್ಷನ್ ಮುಖಾಂತರ ಮಾತ್ರ ಹಂಚ್ಕೋಬಹುದು. ನಮಗೆ ಆ ರೀತಿ ಅಲ್ಲ. ಮನುಷ್ಯನಿಗೆ ದೇವ್ರು ಕೊಟ್ಟು ದೊಡ್ಡವರ ಅಂದ್ರೆ ಅದು ಮಾತು. ನೀವು ನೋಡ್ರಿ, ನಾವು ಕಷ್ಟದೊಳಗಿದ್ದಾಗ ಅಟ್ಲೀಸ್ಟ್ ನಾವು ಬರೀ ಯಾರ ಹತ್ರ ಹೋಗಿ ಹೇಳಿದ್ರೇ ನಮ್ಗೆ ಎಷ್ಟೋ ಸಮಾಧಾನ ಆಗ್ತೈತಿ. ಅವ್ರು ನಮ್ಗೆ ಏನೋ ಕೊಡೋದು ಮಾಡೋದು ಎಲ್ಲ ಬೇರೆ. ಅದು ನಾವು ಏನು ನಮಗೆ ಪ್ರಾಬ್ಲಮ್ ಆಗತ್ತೈತಲ್ಲ, ಆ ಪ್ರಾಬ್ಲಮ್ ನಾವು ಬರೀ ಅವ್ರ ಹತ್ರ ಹೋಗಿ ಹೇಳಿದ್ವಿ ಅಂದ್ರೆ ನಮ್ಗೆ ಎಷ್ಟೋ ಸಮಾಧಾನ ಆಗ್ತೈತಿ ಮನಸ್ಸಿಗೆ. ಅಂಥ ಮಾತನ್ನು ನಾವು ಯಾಕೆ ಒಳ್ಳೆ ರೀತಿ ಮಾತಾಡಬಾರ್ದು? ಮಾತು ಇಷ್ಟು ಸ್ಟ್ರಾಂಗ್ ಐತಿ ಅಂದ್ರೆ, ನಾವು ಯಾವಾಗ ನೆಗೆಟಿವ್ ಆಗಿ ಮಾತಾಡ್ಕೊಂತ ಹೋಗ್ತೀವಲ್ಲ, ನೆಗೆಟಿವ್ ಆಗಿ ಮಾತಾಡ್ಕೊಂತ ಹೋದ್ರೆ ನಮ್ಮ ಜೊತೆ ಎಲ್ಲ ನೆಗೆಟಿವ್ ಆಗಿ ಹಾಕೊಂತ ಹೋಗ್ತೈತಿ. ಕೆಲವೊಬ್ರು ನೋಡ್ರಿ, ನಂಗೆ ಹುಷಾರಿಲ್ಲ ಅಂತಿರ್ತಾರೆ. ಅವ್ರಿಗೆ ಯಾವಾಗೂ ಆರಾಮ್ ಆಗಂಗೆ ಇಲ್ಲ. ಆಮೇಲೆ ನೀವು ಎಂಥ ಡಾಕ್ಟ್ರಿಗೆ ತೋರಿಸಿದ್ರು, ಎಲ್ಲೇ ಕರ್ಕೊಂಡು ಹೋದ್ರು, ಅಂಥವರಿಗೆಲ್ಲ ಟ್ಯಾಬ್ಲೆಟ್ಸ್ ಇಲ್ಲ. ಅವ್ರು ಈಗ ಡಾಕ್ಟರ್ ಕೊಡೋ ಟ್ಯಾಬ್ಲೆಟ್ನು ನಾವು ನಂಬಿಕೆಯಿಂದ ಇಲ್ಲ ಆರಾಮಾಗ್ತೈತಿ ಅಂತ ತೊಗೊಂಡಾಗ ಮಾತ್ರ ನಮ್ಗೆ ಆರಾಮಾಗ್ತೈತಿ. ಇಲ್ಲ ಅಂತಂದ್ರೆ ಆರಾಮಾಗಂಗಿಲ್ಲ. ಹಂಗೆ ಬೇರೆದವ್ರ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಆಗಿರ್ಬೋದು, ಅವ್ರ ಬಾಡಿ ಬಗ್ಗೆ ಆಗಿರ್ಬೋದು, ಅವ್ರ ಮಕ್ಕಳ ಬಗ್ಗೆ ಆಗಿರ್ಬೋದು, ಅಥವಾ ಅವ್ರ ಹತ್ರ ಮಕ್ಳು ಇಲ್ಲ ಅಂತ ಹೇಳಿ ಆಗಿರ್ಬೋದು. ಈ ರೀತಿ ನಾವು ಅವ್ರದ್ದು ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀವಿ. ಸೊ ಯಾರ್ದ ಬಗ್ಗೆ ನಾವು ಏನೋ ಮಾತಾಡ್ತಿರ್ಲಿ, ಅವ್ರು ಯಾರೇ ಆಗಿರಲಿ, ಅವ್ರ ಸಿಚುವೇಶನ್ನಾಗ ಒಂದು ಕ್ಷಣ ನೀವು ಇರ್ರಿ. ಅಲ್ಲಿ ಯಾರೇ ನಿಮ್ಮ ಎದುರುಗಡೆ ಇರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಆ ಸಿಚುವೇಶನ್ನಾಗ ನಿಮ್ಮನ್ನು ನೀವು ಒಂದ್ಸತೆ ಕಲ್ಪನೆ ಮಾಡ್ಕೊಂಡಾದ್ಮೇಲೆ ನೀವು ಮಾತಾಡ್ರಿ. ಯಾಕಂದ್ರೆ ನೀವು ಆ ಸಿಚುವೇಶನ್ನಾಗಿದ್ದು ನಿಮಗೇನಾದರೂ ಆ ರೀತಿ ಆಗಿದ್ರೆ, ಹಿಂಗೆ ಯಾರು ಬಂದು ಏನಾದರೂ ಅಂದ್ರೆ ನಿಮಗೆ ಎಷ್ಟು ಬೇಜಾರಾಕೈತಿ ಅನ್ನೋದ್ರ ಬಗ್ಗೆ ಒಂದು ಸೆಕೆಂಡ್ ಯೋಚನೆ ಮಾಡಿ ಆಮೇಲೆ ಇದನ್ನು ಮಾತಾಡ್ರಿ. ಹಂಗೆ ಮಾತಾಡೋಕೆ ಹೋಗ್ಬೇಡ್ರಿ. ಮಾತಿಗೆ ಹಂಗೆ ನಿಮ್ಮ ಮಾತಿಗೂ ಬಹಳಷ್ಟು ಬೆಲೆ ಐತಿ. ಅದನ್ನ ಎಲ್ಲಿ ಬೇಕಲ್ಲಿ ಇನ್ವೆಸ್ಟ್ ಮಾಡಬೇಡ್ರಿ. ಅದನ್ನು ಎಂತೆಂಥೋ ವ್ಯಕ್ತಿಗಳ ಜೊತೆನೂ ಇನ್ವೆಸ್ಟ್ ಮಾಡಬೇಡ್ರಿ. ನಿಮ್ಗೆ ಯಾರು ಒಳ್ಳೆಯವ್ರು ಅನ್ನಿಸ್ತಾರ, ಯಾವ ಸಿಚುವೇಶನ್ನಾಗ ನಿಮ್ಮ ಮಾತಿನ ಅವಶ್ಯಕತೆ ಐತಿ ಅನ್ನಿಸ್ತೈತಿ, ಅಂಥಲ್ಲೇ ನೀವು ಮಾತಾಡ್ರಿ. ಆಮೇಲೆ ಅನ್ನೆಸೆಸರಿಲಿ ಮಾತಾಡಬೇಡ್ರಿ. ಈಗ ಎಷ್ಟೋ ಜನ ಕೆಲವೊಂದು ಗಿಸಿಪ್ ಮಾಡ್ಕೊಂಡು ಕುಂತಿರ್ತಾರೆ. ಸೊ ಅಲ್ಲಿ ಹೋಗಿ ನೀವು ಅವ್ರನ್ನಂತೂ ಚೇಂಜ್ ಮಾಡಕ್ಕೆ ಸಾಧ್ಯ ಆದ್ರೆ ಮಾಡ್ರಿ. ಚೇಂಜ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನೀವೇ ಅಲ್ಲಿಂದ ಹೊರಗೆ ಬಂದುಬಿಡ್ರಿ. ಮಾತಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಆದಷ್ಟು ನೀವು ಮಾತಾಡ್ಲಾರ್ದ ಇರ್ರಿ. ಎಲ್ಲೂ ಮಾತಾಡಕ್ಕೆ ಹೋಗ್ಬೇಡ್ರಿ. ಮಾತಾಡ್ಲಾರ್ದ ಇದ್ದು ಬೇರೆದವ್ರು ಏನು ಹೇಳತ್ತಾರಲ್ಲ ಅದನ್ನು ಕೇಳಿಸ್ಕೋರಿ ಸ್ವಲ್ಪ. ಯಾಕಂತ ಹೇಳಿದ್ರೆ, ಪ್ರಪಂಚದೊಳಗೆ ಎಲ್ಲರೂ ನಿಮ್ಗೆ ಸಜೆಷನ್ ಕೊಡೋರು, ಆಮೇಲೆ ಬುದ್ಧಿ ಹೇಳೋರು ಎಲ್ಲ ಸಿಗ್ತಾರೆ. ಆದ್ರೆ ನಿಮ್ಗೆ ಏನಾಗತೈತಿ, ನಿಮ್ಮ ಮನಸ್ಸಿನ ಮಾತು ಕೇಳಕ್ಕೊಬ್ರು ಯಾರೂ ಸಿಗಂಗಿಲ್ಲ. ಹಾಗಾಗಿ ಕೇಳುವಂಥವ್ರಾಗ್ರಿ. ಯಾರು ಏನಾರು ಹೇಳತ್ತಿದ್ರೆ ಕೇಳುವಂಥವ್ರಾಗ್ರಿ. ಎಷ್ಟೋ ಜನಕ್ಕೆ ಅವ್ರ ಪ್ರಾಬ್ಲಮ್ನಾಗ ಅದಾರ, ಆ ಪ್ರಾಬ್ಲಮ್ ಹೆಂಗಾಯ್ತು ಏನಾಯ್ತು ಎಲ್ಲ ಗೊತ್ತಿರ್ತೈತಿ. ಆಮೇಲೆ ಆ ಪ್ರಾಬ್ಲಮಿಂದ ಹೆಂಗೆ ಅಂಥ ಟೈಮ್ನೊಳಗೆ ನೀವು ಹೋಗಿ ಅವ್ರ ಹತ್ರ ಬರೀ ಅವ್ರು ಹೇಳೋದನ್ನು ಕೇಳ್ರಿ. ಅದು ಅವ್ರಿಗೆ ಕೊಡೋದು ನೀವು ದೊಡ್ಡ ಗಿಫ್ಟ್ ಆಗಿರ್ತೈತಿ. ಆ್ಯಕ್ಚುಲಿ ಕೆಲವೊಂದಿಷ್ಟು ಸಂದರ್ಭದೊಳಗೆ ನಾವು ಬರೀ ನಮ್ದು ಏನೋ ಹೇಳಕ್ಕೆ ಹೋಗ್ತೀವಿ, ಅವ್ರೇನು ಹೇಳ್ತಾರೆ ಅದನ್ನು ಕೇಳಂಗೇ ಇಲ್ಲ. ಸ್ವಲ್ಪ ಕೇಳ್ರಿ. ಆಮೇಲೆ ನಿಮ್ಮ ಮನಸ್ಸಿನೊಳಗೆ ನಿಮ್ಗೆ ನಾನ್ ಸ್ಟಾಪ್ ಮಾತು ನಡೀತಿರ್ತೈತಿ. ಆ ರೀತಿನೂ ಆಗೋದು ಬೇಡ. ಸ್ವಲ್ಪ ಪ್ರೆಸೆಂಟ್ನಾಗ ಇರೋಕ್ಕೆ ಟ್ರೈ ಮಾಡಿರಿ. ಪ್ರೆಸೆಂಟ್ನಾಗ ಇರೋದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ರೀತಿ ಇಲ್ಲಿದ್ದೀರಿ ಅಂದ್ರೆ ಇಲ್ಲೇ ಇರ್ರಿ. ಮನಸ್ಸಿನೊಳಗೂ ಏನು ಮಾತುಗಳು ಪ್ರತಿ ಸೆಕೆಂಡ್ ಮಾತು ನಡೀತಿರ್ತೈತಲ್ಲ, ಅದನ್ನು ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ರಿ. ಆಮೇಲೆ ಯಾವಾಗೂ ಸಮಾಧಾನವಾಗಿ ಮಾತಾಡ್ರಿ. ಮುಂದಿನವ್ರು ಎಷ್ಟೇ ಕೋಪದಿಂದ ಮಾತಾಡಿದ್ರು ನೀವು ಅವ್ರ ಜೊತೆ ಸಮಾಧಾನವಾಗಿ ಮಾತಾಡ್ರಿ. ಇದರಿಂದ ನಿಮ್ಮ ವ್ಯಕ್ತಿತ್ವನ ತೋರಿಸ್ತೈತಿ. ಮಾತು ಯಾವಾಗೂ ನೀವು ಹೆಂಗದಿರಿ ಅನ್ನೋದನ್ನ ತೋರಿಸ್ತೈತಿ. ಸೊ ಯಾವಾಗ ನೀವು ಯಾರೇ ಎಷ್ಟೇ ಜೋರಾಗಿ ಚೀರಾಡಿದ್ರು ನಿಮ್ಮ ಕೆಲಸದ ಮೂಲಕ ಅದಕ್ಕೆ ಉತ್ತರ ಕೊಡ್ರಿ. ಮಾತಿನ ಮೂಲಕ ಉತ್ತರ ಕೊಡೋದು ಬೇಡ. ನಿಮ್ಗೆ ಏನೇ ಅವ್ರು ಅಂದಿರ್ಬೋದು, ಏನೇ ಮಾಡಿರ್ಬೋದು, ನೀವು ಮಾಡೋ ಕೆಲಸದಿಂದ ಅವ್ರಿಗೆ ಉತ್ತರ ಕೊಡ್ರಿ. ಏನೇನೋ ಅವ್ರ ಬಗ್ಗೆ ಮಾತಾಡೋದ್ರ ಮೂಲಕ ಉತ್ತರ ಕೊಡಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಇದ್ಬಿಡ್ರಿ. ಆಮೇಲೆ ನಿಮ್ಮ ಬಗ್ಗೆ ಅವ್ರು ನಿಜವಾಗ್ಲೂ ಏನಾದರೂ
ಆ ರೀತಿ ನೀವು ಯೋಚನೆ ಮಾಡುವಂಥ ಮಾತೇ ಮಾತಾಡಿದ್ರೆ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಅದ್ರ ಬದಲಾವಣೆ ಹೆಂಗೆ ನಿಮ್ಮೊಳಗೆ ನೀವು ತಂದ್ಕೋಬೇಕು ಅನ್ನೋದ್ರ ಬಗ್ಗೆನೂ ನೀವು ಯೋಚನೆ